ಇವತ್ತಿನ ಮೇಜರ್ ಸ್ಟೋರಿ ವಯನಾಡಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭಾರೀ ದೊಡ್ಡ ದುರಂತ ಸಂಭವಿಸಿತು. ಈ ದುರಂತದಲ್ಲಿ ಸಾವಿನ ಸಂಖ್ಯೆ ನಿಜಕ್ಕೂ ಗಂಟೆಗೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಗುಡ್ಡ ಕುಸಿತದಲ್ಲಿ ಇದೀಗ ಮೃತಪಟ್ಟವರ ಸಂಖ್ಯೆ 89ಕ್ಕೆ ಏರಿಕೆಯಾಗಿದೆ. ಕೇರಳ ಕಂದಾಯ ಸಚಿವರ ಕಚೇರಿಯಿಂದಲೇ ಈ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ದುರಂತದಲ್ಲಿ ಕ್ಷಣಕ್ಕೂ ಕೂಡ ಮೃತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. 89ಕ್ಕೂ ಹೆಚ್ಚು ಮಂದಿ, ಮತ್ತೊಂದು ಕಡೆ 116 ಜನರಿಗೆ ಗಾಯಗಳಾಗಿದೆ. ಅಷ್ಟೇ ಅಲ್ಲ, ಸಾವಿನ ಸಂಖ್ಯೆಯೂ ಕೂಡ ಇನ್ನೂ ಹೆಚ್ಚಳವಾಗುವ ಆತಂಕ ಹೆಚ್ಚಾಗ್ತಾ ಇದೆ. ಕೊಚ್ಚಿ ಹೋದವರಿಗೆ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಸಾಗಿದಂತೆ ಮೃತದೇಹಗಳು ಸಿಗ್ತಾ ಹೋಗ್ತಾ ಇದೆ. ಇದೀಗ 89ಕ್ಕೆ ಮೃತಪಟ್ಟವರ ಸಂಖ್ಯೆ ಏರಿಕೆ ಆಗಿರೋದು. ಮತ್ತೊಂದು ಕಡೆ 116 ಜನರಿಗೆ ಗಾಯಗಳಾಗಿದೆ. ಅವ್ರನ್ನ ಮೆಪ್ಪಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೋಡಿ, ಇವತ್ತು ಬೆಳಗ್ಗೆ ನಿದ್ರೆಗೆ ಜಾರಿದ್ದಂತಹ ವಯನಾಡಿನ ಮಂದಿಗೆ ಬೆಚ್ಚಿ ಬೀಳಿಸುವಂತಹ ಆಘಾತದ ಸುದ್ದಿ ಒಂದು ಬಂದುಪಡಿಸಿತು. ಏಕಾಏಕಿ ನಿದ್ರೆಯಲ್ಲಿದ್ದಂತಹ ಅಷ್ಟೂ ಜನ ಈ ಭೂಕುಸಿತ ಸಂಭವಿಸಿ ಸಾವನ್ನಪ್ಪಿದ್ದಾರೆ. ಒಂದಷ್ಟು ಜನಕ್ಕೆ ಗಾಯಗಳಾಗಿದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಯಾವಾಗ ಈ ರೀತಿಯಾಗಿ ಘಟನೆಗಳಾಗಿದೆ ಅನ್ನೋದು ಗೊತ್ತಾಯಿತೋ ಸ್ಥಳಕ್ಕೆ ರಕ್ಷಣಾ ತಂಡ ಕೂಡ ತ್ವರಿತಗತಿಯಲ್ಲಿ ಆಗಮಿಸಿ ಆಪರೇಷನ್ ಶುರು ಮಾಡಿದ್ದಾರೆ. ನೋಡಿ, ಒಂದು ಕಡೆ ಡ್ರೋನ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹೆಂಗಾಗಿದೆ ಪರಿಸ್ಥಿತಿ ನೋಡಿ. ಅದು ಊರು ತುಂಬ ನೋಡಿ ನೀರು ತುಂಬಿಕೊಂಡಿದೆ, ಕೆಸರು ತುಂಬಿಕೊಂಡಿದೆ. ಇನ್ನು ವಯನಾಡಿನ ಭೂ ಕುಸಿತ ಸ್ಥಳದಿಂದ ವಿಸ್ತಾರ ನ್ಯೂಸ್ ಲೈವ್. ದುರಂತ ಸ್ಥಳದಲ್ಲಿರುವ ಕನ್ನಡದ ಏಕೈಕ ಚಾನಲ್ ನಿಮ್ಮ ವಿಸ್ತಾರ ನ್ಯೂಸ್. ಅಪಾಯಕಾರಿ ಜಾಗದಿಂದ ವಿಸ್ತಾರ ನ್ಯೂಸ್ ದಿಟ್ಟ ವರದಿಗಾರಿಕೆಯನ್ನ ಮಾಡ್ತಾ ಇದೆ. ದುರಂತದ ಸ್ಥಳದಿಂದಲೇ ವಿಸ್ತಾರ ನ್ಯೂಸ್ ಕೆಚ್ಚೆದೆಯ ರಿಪೋರ್ಟಿಂಗ್ ಮಾಡ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ಭೂಕುಸಿತ ದುರಂತದ ನಾನ್ ಸ್ಟಾಪ್ ಕವರೇಜ್. ದುರಂತದ ಸ್ಥಳದಿಂದ ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಯಾಲಿಟಿಯನ್ನ ರಾಜ್ಯದ ಜನಕ್ಕೆ ತೋರಿಸುತ್ತೆ. ಅಸಲಿಗೆ ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿ ಹೆಂಗಾಗಿದೆ ಗೊತ್ತಾ ಸ್ಥಳ. ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಿ, ಇಷ್ಟು ಮಟ್ಟಿಗಾಯ್ತಾ ಅಂತ. ಅಲ್ಲಿ ಊರಿತ್ತು ಅನ್ನೋದೇ ಗೊತ್ತಾಗ್ಲಿಲ್ಲ, ಹಂಗಾಗಿದೆ ಇವಾಗ. ಸದ್ಯ ಸ್ಥಳದಿಂದ ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ನಾನ್ ಸ್ಟಾಪ್ ಲೈವ್, ನಾನ್ ಸ್ಟಾಪ್ ಕವರೇಜ್. ಕನ್ನಡದ ಏಕೈಕ ಚಾನಲ್ ವಯನಾಡಿಗೆ ಎಂಟ್ರಿ ಕೊಟ್ಟಿದೆ. ಆ ಭೀಕರ ಆ ದುರಂತ ಸಂಭವಿಸ್ತಲ್ಲ, ಆ ದುರಂತದ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುತ್ತೆ. ಸದ್ಯ ವಯನಾಡಿನಲ್ಲಿ ಜನ ಭಯಭೀತರಾಗಿ ಓಡಾಡ್ತಾ ಇರುವಂತಹ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಏನಾಯ್ತು ಏನೋ ಗೊತ್ತೇ ಆಗಲಿಲ್ಲ ನಮಗೆ, ಇಷ್ಟು ಮಟ್ಟಿಗೆಲ್ಲ ಆಯ್ತಾ ಅಂಥೇಳಿ ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಮೆಪ್ಪಾಡಿ ಹಾಸ್ಪಿಟಲ್ ಅಲ್ಲಿ ಜನಸಾಗರವೇ ಹರಿತಿದೆ. ತಮ್ಮವರು, ತಮ್ಮ ಬಳಗದವರು, ತಮ್ಮ ಸ್ನೇಹಿತರು, ತಮ್ಮ ಪ್ರೀತಿ ಪಾತ್ರರು ಈ ಘಟನೆಯಿಂದಾಗಿ ಗಾಯಗೊಂಡಿದ್ದಾರೆ. ಒಂದಷ್ಟು ಜನ, ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಮೃತದೇಹಗಳು ಒಂದೊಂದಾಗಿ ಪತ್ತೆಯಾಗ್ತಾ ಇದ್ದಾವೆ. ಅದೆಲ್ಲವನ್ನು ಕೂಡ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗ್ತಾ ಇದೆ. ಗುಡ್ಡದ ಭೂತಕ್ಕೆ ಒಂದಿಡೀ ಊರು ಕೊಚ್ಚೋಯ್ತು. ಒಂದಲ್ಲ ಎರಡಲ್ಲ 89 ಮಂದಿ ಜೀವಂತವಾಗಿ ಸಮಾಧಿಯಾದರು. 106 ಜನ ಕಣ್ಮರೆಯಾಗಿದ್ದಾರೆ. ಅವರನ್ನ ಹುಡುಕೋ ಪ್ರಯತ್ನಗಳಾಗ್ತಾ ಇದೆ. ಹಾಗಾದ್ರೆ ಮಣ್ಣಿನಲ್ಲಿ ನಾಪತ್ತೆಯಾದವರಿಗೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ದುರಂತದ ಸ್ಥಳದಿಂದಲೇ ವಿಸ್ತಾರ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಸಿಲುಕಿಕೊಂಡವರು ಎಷ್ಟು ಜನ? ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡುತ್ತೆ ವಿಸ್ತಾರ ಗ್ರೌಂಡ್ ರಿಪೋರ್ಟ್ ನಲ್ಲಿ. ಕೇರಳದ ವಯನಾಡಿನಿಂದ ಕ್ಷಣದ ಫಾಲೋ ಅಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.